ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಪೂರ್ಣ ಸನಾತನ ಕಥನ ಸಂಚಿಕೆಯಲ್ಲಿ ಕಲಿ ಹಾಗೆ ಕಲ್ಕಿಯ ರಹಸ್ಯವನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದಂತಹ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ತೆ ಮಾ. ಗುರುಗಳೇ, ಕಲಿ ಹಾಗೆ ಕಲ್ಕಿಯ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಅವರ ರಹಸ್ಯಗಳು ಕೂಡ ಗೊತ್ತಿರೋದಿಲ್ಲ. ಅದನ್ನು ನಮ್ಮ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀವಮ್ಮ. ಕಲಿ ಅಂದರೆ ಯಾರು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಮ್ಮ. ಕಲಿ ಅಂದರೆ ಭೂತಕಾಲ, ಕಲ್ಕಿ ಅಂದರೆ ಭವಿಷ್ಯತ್ ಕಾಲ, ನಾವಿರೋದು ವರ್ತಮಾನ ಕಾಲ. ಈಗ ಗೊತ್ತಿಲ್ಲದ ಭೂತಕಾಲ ಹಾಗೂ ಭವಿಷ್ಯ ಕಾಲ, ಕಲಿ ಹಾಗೂ ಕಲ್ಕಿಯ ಬಗ್ಗೆ ತಿಳ್ಕೊಳ್ಳೋಣಮ್ಮ. ಮೊದಲನೇದಾಗಿ ಈ ಕಲಿ ಹೇಗೆ ಸೃಷ್ಟಿಯಾದ ಅನ್ನೋದನ್ನು ನೋಡೋಣ. ಈ ಜಗತ್ತಿನಲ್ಲಿ ಅಂಬ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಆ ಅಂಬ ಅನ್ನೋ ವ್ಯಕ್ತಿ ಮಾಯಾ ಅನ್ನೋ ಒಬ್ಬ ಸ್ತ್ರೀಯನ್ನು ನೋಡಿ ವ್ಯಾಮೋಹಕ್ಕೆ ಬೀಳ್ತಾನೆ. ಅವರಿಬ್ಬರು ಸೇರಿ ಮದುವೆ ಆಗ್ತಾರೆ. ಅವರಿಬ್ಬರಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಗಂಡು ಮಗು ಯಾರು ಅಂದರೆ ಕ್ರೋಧ ಅಂತ, ಹೆಣ್ಣು ಮಗು ಯಾರು ಹಿಂಸಾ ಅಂತ. ಈಗ ಈ ಕ್ರೋಧ ಈ ಹಿಂಸಾ ಅನ್ನೋ ಇಬ್ಬರು ಹುಟ್ಟುತ್ತಾರೆ. ಈ ಕ್ರೋಧ ಹಾಗೂ ಈ ಹಿಂಸಾ ಇಬ್ಬರು ಕೂಡ ಅಣ್ಣ ತಂಗಿಯರು, ಆದರೂ ಕೂಡ ಮದುವೆ ಆಗ್ತಾರೆ. ಇವರಿಬ್ಬರು ಯಾವಾಗ ಇದು ಜಗತ್ತಲ್ಲಿ ನಡೀದೇ ಇರುವಂತಹ ವಿಸ್ಮಯ ಮೊದಲನೇ ಬಾರಿ ನಡೆಯುತ್ತೆ ಅದು. ಹಾಗಾಗಿ ಈ ಕ್ರೋಧ ಹಾಗೂ ಹಿಂಸಾ ಇವರಿಬ್ಬರು ಸೇರಿ ಮದುವೆ ಆದಾಗ ಇವರಿಬ್ರಿಗೊಂದು ಮಗು ಹುಡುತ್ತೆ. ಅದೇ ಕಲಿ, ಅವನೇ ಕಲಿಪುರುಷ. ಇವತ್ತು ನಾವಿರೋದೇ ಅವನ ಯುಗದಲ್ಲಿ ಕಲಿಪುರುಷ. ಈ ಕಲಿ ಅನ್ನೋನೇನು ಅಂದರೆ ಬಹಳ ಚತುರ, ಬಹಳ ಬುದ್ಧಿವಂತ ಹಾಗೂ ಕ್ರೂರಿ. ಕ್ರೋಧವನ್ನು ಹೊಂದಿರ್ತಾನೆ, ಹಿಂಸೆಯನ್ನು ಕೊಡ್ತಾನೆ ಜನಗಳಿಗೆ. ಹಾಗೆ ಈ ಕಲಿಯ ಜನನವಾಗಿದ್ದು. ಈ ಕಲಿ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಅವರ ತಂದೆಯ ಹೆಗಲ ಮೇಲೆ, ಕ್ರೋಧರ ಹೆಗಲ ಮೇಲೆ ಕೂತ್ಕೊಂಡು ಆ ತಾಯಿಯ ಕೈ ಹಿಡ್ಕೊಂಡು ಹಿಂಸೆಯ ಕೈಯನ್ನು ನಡ್ಕೊಂಬರ್ತಾ ಇರ್ತಾನೆ. ಮಂಟೇಲಿಂಗಯ್ಯ ಸ್ವಾಮಿಯವರು ಆ ಕಾಲದಲ್ಲಿದ್ದಂಥವ್ರು. ಅವರು ಅದನ್ನು ನೋಡಿ ದಿವ್ಯ ದೃಷ್ಟಿಯಲ್ಲಿ ಕಲಿ ಭೂಲಕಕ್ಕೆ ಪಾದಸ್ಪರ್ಶ ಮಾಡಿ ಆಯಿತು, ಇನ್ನು ಅನ್ಯಾಯ ಧರ್ಮಗಳು ತಾಂಡವವಾಡುತ್ತೆ, ಎಲ್ಲ ಅರಿಷಡ್ ವರ್ಗಗಳನ್ನು ಜನಗಳು ಹಿಡಿತವನ್ನು ತಪ್ಪಿಡ್ತಾರೆ, ಇನ್ನೆಲ್ಲ ಭೂಲಕದಲ್ಲಿ ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗುತ್ತೆ ಅಂತೇಳಿ ಗೊತ್ತಾಗಿ ತನ್ನ ಶಿಷ್ಯರಾದಂತಹ ಸಿದ್ದಪ್ಪಾಜಿ ಸ್ವಾಮಿಯವ್ರನ್ನ ಕರೆದು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾನಿನ್ನು ಈ ಕಲಿಪುರುಷನ ಪ್ರಭಾವಗಳನ್ನು ನೋಡಲಿಕ್ಕಾಗಲ್ಲ ಕಣ್ಣಿಂದ, ನಾನು ಜೀವಂತವಾಗಿ ಐಕ್ಯ ಆಗ್ಬಿಡ್ತೀನಿ. ಸಿದ್ದಪ್ಪಾಜಿ, ನೀನು ದೇವರಾಗಿದ್ದು ಇಲ್ಲಿ ಆಳು ಜಗತ್ತನ್ನು ಅಂತೇಳಿ ಹೇಳ್ತಾರೆ. ಆಗ ಚಿರಂಜೀವಿಯಾದಂಥ ಆಂಜನೇಯ ಸ್ವಾಮಿಯವರು ಹಾಗೂ ಈ ಸಿದ್ದಪ್ಪಾಜಿ ಸ್ವಾಮಿಯವರು ಜೊತೆಯಲ್ಲಿ ಕೂತ್ಕೊಂಡು ರಾಮರಸವನ್ನು ಕುಡಿತಾ ಇರ್ತಾರೆ. ಅಂಥ ಸ್ನೇಹಮಯಿ ಇವರಿಬ್ಬರು ಕೂಡ. ಆಗ ಇವರಿಬ್ಬರು ಸೇರಿ ಜಗತ್ತನ್ನು ಪಾಲನೆ ಮಾಡ್ತಾರೆ. ಇಲ್ಲಿ ಈ ಘಟನೆಯ ಬಳಿಕ ಶ್ರೀರಾಮರ ವಂಶಸ್ಥರ ಯಾರು ಅಂದರೆ ರಾಜ ಪರೀಕ್ಷಿತ್, ಸೂರ್ಯವಂಶಿಗಳು. ಈ ರಾಜ ಪರೀಕ್ಷಿತನ ಆಸ್ಥಾನದಲ್ಲಿ ಎಲ್ಲರೂ ಜನಗಳು ಹೋಗಿ ಈ ಕಲಿಪುರುಷನ ಬಗ್ಗೆ ಒಂದು ದಿನ ಅಪರಾಧವನ್ನು ತುಂಬ ಜಾಸ್ತಿ ಮಾಡ್ತಾ ಇದ್ದಾನೆ ಇವನು. ಲೋಕದಲ್ಲಿ ಎಲ್ಲ ಕಡೆ ಹಾಹಾಕಾರ ಶುರುವಾಗ್ತಾ ಇದೆ, ಕೊಲೆ ಸುಲಿಗೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಮಹಾಪ್ರಭು, ನೀವು ದಯವಿಟ್ಟು ಇದನ್ನೆಲ್ಲ ಪರಿಹಾರ ಕೊಡಿ, ನಮಗೆ ಕಲಿಯನ್ನು ಬಂಧಿಸಿ ಅಂತೇಳಿ ಹೇಳ್ತಾರಮ್ಮ. ಆಗ ಈ ರಾಜ ಪರೀಕ್ಷಿತ ಏನು ಮಾಡ್ತಾನೆ ಅಂದರೆ, ಆ ಕಲಿಯನ್ನು ಹಿಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾರು ಹೋದ್ರೆ ಹಿಡಿಯೋಕ್ಕಾಗೋದಿಲ್ಲ. ಕೊನೆಯಲ್ಲಿ ಸ್ವಯಂ ರಾಜನೇ ಹೋಗ್ತಾನೆ. ಹೋಗಿ ಆ ಕಲಿಯನ್ನು ಬಂಧಿಸಿ ಕರ್ಕೊಂಡು ಬರ್ತಾನೆ ಆಸ್ಥಾನಕ್ಕೆ. ಆಗ ಕಲಿಗೆ ಶಿಕ್ಷೆ ಬೇಕಲ್ವಾ, ಶಿಕ್ಷೆ ಕೊಡಬೇಕು ಅಂಥೇಳಿ ಮರಣದಂಡನೆಯನ್ನು ವಿಧಿಸ್ತಾನೆ. ಆಗ ಆ ಮರಣದಂಡನೆಯನ್ನು ವಿಧಿಸುವಂಥ ಸಂದರ್ಭದಲ್ಲಿ ಕಲಿ ಒಂದು ಮಾತು ಕೇಳ್ತಾನೆ. ಏನಂತ ಅಂದರೆ, ಮಹಾಪ್ರಭು, ನೀವು ಎಲ್ಲರಿಗೂ ಪರಾಧಿ ಅಲ್ವಾ, ಎಲ್ಲರಿಗೂ ದಾನ ಧರ್ಮ ಮಾಡಿರುವಂಥ ಕೈಗಳು ನಿಮ್ಮದು, ಯಾಕೆ ನನ್ನ ಕೊನೆಯ ಇಚ್ಛೆಯನ್ನು ಕೇಳಲ್ವಾ ನೀವು ತಲೆ ಕಡಿಯೋಕ್ಕಿಂತ ಮುನ್ನ ಅಂತ. ಆಯಿತು, ನಿನ್ನ ಕೊನೆಯ ಇಚ್ಛೆನ ಕೇಳ್ತೀನಿ, ಹೇಳು ಏನು ಅಂತ ಕೇಳ್ತಾರೆ. ನನ್ನ ಕೊನೆಯ ಇಚ್ಛೆ ಏನು ಅಂದರೆ, ಭೂಲಕದಲ್ಲಿ ನನಗೆ ಒಂದು ಇಂಚು ಜಾಗ ಸಿಕ್ಕಿದ್ರೂ ಪರವಾಗಿಲ್ಲ, ನನಗೊಂದು ದಾನ ಕೊಡಿ ಅಂತೇಳಿ ಕೇಳ್ತಾನೆ. ಹಾಗೆ ಇದೇ ನನ್ನ ಕೊನೆಯ ಆಸೆ ಅಂತ. ಆಗ ಆ ರಾಜ ಏನು ಮಾಡ್ತಾನೆ ಅಂತಂದರೆ, ನಾನು ನಿನ್ನ ಒಂದು ವೇಳೆ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇರೋಗು ಅಂತ ಅಂದರೆ, ಯಾವುದೋ ಒಂದು ಭೂಮಿಯ ಜಾಗವನ್ನು ತೋರಿಸಿ ಅಲ್ಲಿ ಇರು ಅಂತ ಅಂದರೆ ಇಡೀ ಭೂಲಕವನ್ನೇ ನೀನು ಆಕ್ರಮಿಸ್ಕೋತೀಯ, ಅಂಥ ಬುದ್ಧಿವಂತ ನೀನು, ಚತುರ. ಹಾಗಾಗಿ ಭೂಮಿಯನ್ನು ನಾನು ಕೊಡಲ್ಲ, ನಾನು ನಿನಗೆ ಚಿನ್ನವನ್ನು ಕೊಡ್ತೀನಿ. ಚಿನ್ನನೇ
ಕರಗಿಸ್ತಾರೆ, ಅಪರಂಜಿ ಅದು. ಚಿನ್ನದ ಗುಣವೇ ನಿನಗೆ ಬರಲಿ, ಹಾಗಾಗಿ ನೀನು ಹೋಗ್ಬಿಟ್ಟು ಚಿನ್ನದಲ್ಲಿ ಸೇರ್ಕೋ ಅಂಥೇಳಿ ಹೇಳ್ತಾರೆ. ಆಗ ಕರಗಿಸಿದಾಗ ನೋವಾಗಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದರೆ ಈ ಕಲಿ ಏನು ಮಾಡ್ತಾನೆ ಅಂದರೆ ಹೋಗಿ ಆ ರಾಜನ ಕಿರೀಟದ ಮೇಲೆ ಕೂತ್ಕೊಳ್ತಾನೆ. ಅಲ್ಲಿಂದ ಭೂಲೋಕದಲ್ಲಿ ಅವನ ವಾಹನ ಯಾವುದು ಅಂದರೆ ಈ ಚಿನ್ನ, ಒಡವೆ, ವಸ್ತ್ರ, ಹಣ ಇವುಗಳಲ್ಲೆಲ್ಲ ಆವರಿಸ್ಕೊಳ್ತಾ ಹೋಗ್ತಾನೆ. ಕೊನೆಯದಾಗಿ ಮಾನವನ ಬುದ್ಧಿಗೂ ಕೂಡ ಆವರಿಸ್ಕೊತಾನೆ. ಯಾವ ರೀತಿ ರಾಜನ ಬುದ್ಧಿಗೆ ಆವರಿಸ್ಕೊಂಡೋ ಅದೇ ರೀತಿ. ಈ ರೀತಿಯಾಗಿ ಈ ಜಗತ್ತಲ್ಲಿ ಇವತ್ತು ಕಲಿಯುಗ ಅಂತಲೇ ಆರಂಭ ಆಗಿದೆ. ಇದು ನಾವಿರುವಂಥ ಈ ಕಲಿಯುಗ ಏನಿದೆಯೋ ಅದು 4,32,000 ವರ್ಷಗಳು ಕಲಿಯುಗ ಇರೋದು. ಹಾಗಾಗಿ ಇಲ್ಲಿ ಈ ಕಲಿಯುಗ ಮುಗಿಯುವವರೆಗೂ ಕೂಡ ಅವನ ಆಳ್ವಿಕೆ ಇದ್ದೇ ಇರುತ್ತೆ ಈ ಜಗತ್ತಿನಲ್ಲಿ. ಹಾಗೂ ಈ ಕಲಿಯನ್ನು ಮಟ್ಟ ಹಾಕಲಿಕ್ಕೆ ಏನು ಮಾಡೋದು ಅಂಥೇಳಿ ಸಾಧು ಸಜ್ಜನರೆಲ್ಲ ಕೂತ್ಕೊಂಡು ಹೇಳ್ತಾರೆ. ಇವತ್ತು ನೋಡಮ್ಮ, ಒಂದು ಕೊಲೆ ನಡೆದ್ರೆ ಅಥವಾ ಏನೋ ಸುಲಿಗೆ ನಡೆದ್ರೆ ಅಥವಾ ಏನೇ ಅಹಿತಕರ ವಾತಾವರಣ ಸೃಷ್ಟಿಯಾದರೂ ಕೂಡ ಈ ಹಣದಿಂದಲೇ ಆಗುತ್ತೆ, ಈ ಚಿನ್ನದಿಂದಲೇ ಆಗುತ್ತೆ, ಈ ಭೂಮಿಯಿಂದಲೇ ಆಗುತ್ತೆ. ಹಾಗೆ ಕಲಿಪುರುಷ ಎಲ್ಲೆಲ್ಲಿ ವಾಸ ಇರ್ತಾನೋ, ಕಲಿಪುರುಷನ ವಾಹನ ಯಾವುದು ಅಂದರೆ ದುಡ್ಡು. ಆ ದುಡ್ಡು ಎಲ್ಲರೂ ಜೋಬಲ್ಲಿ ಇದ್ದೇ ಇರುತ್ತೆ. ಇದು ವಿಪರ್ಯಾಸ. ಹಾಗಾಗಿ ಎಲ್ಲರನ್ನೂ ಆಡಿಸ್ತಾನೆ. ಯಾರು ಈ ದುಡ್ಡಿನ ಮೇಲಿನ ವ್ಯಾಮೋಹವನ್ನು ತೆಗೆದುಹಾಕ್ಕೊಳ್ತಾರೋ ಅಂಥವ್ರು ಕಲಿಪುರುಷನ ಪ್ರಭಾವಕ್ಕೆ ಸಿಲುಕ್ಕೊಳ್ಳಲ್ಲ. ಯಾರು ಆರಾಧ್ಯ ಗುರುವನ್ನು ಎದುರಿಟ್ಕೊಂಡು ಪೂಜೆ ಮಾಡ್ತಾರೋ, ಆರಾಧ್ಯ ದೇವರನ್ನು ಪೂಜೆ ಮಾಡ್ತಾರೋ ಅಂಥವ್ರಿಗೆ ಈ ಕಲಿಪುರುಷನ ಪ್ರಭಾವಗಳು ತಾಗೋದಿಲ್ಲ. ಅತಿವಾದ ಭಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಮನಸ್ಸಿನಲ್ಲಿ. ಇದಿಷ್ಟು ಕಲಿಯ ವಿಚಾರ. ಇನ್ನು ನಮ್ಮ ಋಷಿಮುನಿಗಳು, ಸಪ್ತ ಋಷಿಗಳು ಅಂತ ಕೇಳಿರ್ಬೇಕಮ್ಮ ನೀವು. ಆ ಸಪ್ತ ಋಷಿಗಳೆಲ್ಲ ಸೇರಿ ಒಂದು ಉಪಾಯವನ್ನು ಮಾಡ್ತಾರೆ. ಈ ಕಲಿಯ ಪ್ರಭಾವ ಭೂಲೋಕದಲ್ಲಿ ಜಾಸ್ತಿ ಆಗಿದೆ, ನಮಗಿರೋಕ್ಕೂ ಜಾಗ ಇಲ್ಲ, ಹಿಮಾಲಯಕ್ಕೆ ಹೋದರೂ ಅಲ್ಲೂ ಬಿಡ್ತಾ ಇಲ್ಲ ಅವನು. ಈಗ ನಾವೇನು ಮಾಡೋದು ಅಂಥೇಳಿ ಯೋಚನೆ ಮಾಡಿ ಈಗಿನ ಉತ್ತರ ಪ್ರದೇಶದ ಮೊರಾದಾಬಾದ್ ಎಂಬ ಏನು ಊರಿದೆಯೋ ಅದರ ಸ್ವಲ್ಪ ದೂರದಲ್ಲಿ ಸಂಬಾಲ ಅನ್ನೋ ಒಂದು ಗ್ರಾಮ ಇತ್ತು. ಅದು ತುಂಬ ದೈವಿಕವಾದ ಗ್ರಾಮ. ಅದು ಭೂಲೋಕದ ಸ್ವರ್ಗ ಅಂತಾರೆ ಅದನ್ನು. ಹಾಗಾಗಿ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಘೋರವಾದ ಹೋಮವನ್ನು ಮಾಡ್ತಾರೆ. ಅವರ ಎಲ್ಲ ಶಕ್ತಿಗಳನ್ನು ಅದಕ್ಕೆ ದಾರಿ ಎರೆದು ಆ ಹವಿಸ್ಸನ್ನು ಕೊಟ್ಟು ಅದನ್ನು ದಾರೆ ಎರೆದು ಆ ಸಂಪೂರ್ಣವಾಗಿ ಆ ಪ್ರದೇಶವನ್ನು ಹಿಮಾವೃತವಾಗಿ ಮಾಡ್ತಾರೆ. ಮಾಡಿ ಅಲ್ಲೊಂದು ಗುರು ಶಕ್ತಿಯನ್ನು ಆವರಿಸ್ಕೊಳ್ಳೋ ರೀತಿ ಮಾಡ್ತಾರೆ. ಅಲ್ಲಿಗೆ ಯಾರು ಬರಬಾರ್ದು, ಅಲ್ಲಿ ಏನು ಕಾಣಬಾರ್ದು. ಈ ರೀತಿ ಮಾಡಿ ಆ ಪ್ರದೇಶವನ್ನು ರಕ್ಷಣೆ ಮಾಡಿಕೊಂಡು ಅಲ್ಲಿ ವಾಸ ಇರ್ತಾರೆ ಎಲ್ಲ ಸಪ್ತ ಋಷಿಗಳು. ಹಾಗಾಗಿ ಆ ಪ್ರದೇಶ ಮಾತ್ರ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿಲ್ಲ. ಅದು ಬಿಟ್ಟು ಎಲ್ಲ ಪ್ರದೇಶಗಳು ಕೂಡ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿದೆಯಮ್ಮ. ಇದು ಕಲಿ ಹೋಗಿ ಭೂಲೋಕಕ್ಕೆ ಬಂದ ಮೇಲೆ ಆದಂಥ ವಿಚಾರ. ಇದಿಷ್ಟು ಕಲಿಯ ವಿಚಾರಮ್ಮ. ಧನ್ಯವಾದಗಳು ಗುರುಗಳೇ. ಕಲಿ ಬಗ್ಗೆ ಎಷ್ಟೊಂದು ರಹಸ್ಯಗಳನ್ನ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಕಲ್ಕಿ ಬಗ್ಗೆ ಕೂಡ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಸಂಪೂರ್ಣ ಸನಾತನ ಸಂಚಿಕೆಯಲ್ಲಿ ಕಲಿ ಬಗ್ಗೆ ಎಷ್ಟು ರಹಸ್ಯಗಳನ್ನ ತಿಳ್ಕೊಂಡ್ವಿ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ನಾನು ಯಶಸ್ವಿನಿ. ಧನ್ಯವಾದಗಳು.